ವರ್ಷ ಆಯ್ತಣ್ಣ ಎತ್ತುಗಳೆಲ್ಲ ಕಟ್ಟಿದ್ದೀವಿ ಅಣ್ಣ ನಮ್ಮ ತಾತ ಮುತ್ತಾತ ಕಾಲದಿಂದ ನಾವು ಎತ್ತು ಕಟ್ತಾ ಇದ್ದೀರಿ. ಈ ಎತ್ತಂದು 9 ತಿಂಗಳಾಯ್ತು. 120 ನಾವೇ ಕೂಟ ಮಾಡಿದ್ದು. ಎಷ್ಟು ಲಕ್ಷ ಅಣ್ಣ ಇದಕ್ಕೆ? ಅಣ್ಣ 5,70,000 ನಮಗಾಗಿದ್ದಾವೆ. 8.5 ಲಕ್ಷ ವ್ಯಾಪಾರ ಹೇಳ್ತಾ ಇದ್ದೀನಿ. ಇವಾಗ 8.5 ಲಕ್ಷ ಹೇಳ್ತಿದ್ದೀರಾ. ಎಷ್ಟು ಬಂದರೆ ಬಿಡ್ತೀರಾ ಅಣ್ಣ? ಅದು ಕುತ್ಕೊಂಡು 4 ಜನ ಏನು ಡಿಸೈಡ್ ಮಾಡ್ತಾರೆ ಅದು ಇಷ್ಟೇ ಅಂತಿಲ್ಲ. ವರ್ಷ ಹುಲ್ಲಾಕ ರೈತನ ಬಂದರೆ 10,000 ಸ್ವತ್ತು ಕೊಡ್ತೀನಿ. ಶೋಕಿ ಮಾಡೋರಾದ್ರೆ ಇನ್ನೂ 10,000 ಬಿಗಿ ಮಾಡಿಕೊಡ್ತೀನಿ. ಇವಾಗ ನೀವು ಇದನ್ನ ಬೇಸಾಯ ಮಾಡ್ತಿದ್ದೀರಾ? ಇವನ್ನೆಲ್ಲ ಎಲ್ಲ ಕೆಲಸನೂ ಮಾಡಿದ್ದಾವೆ, ಎಲ್ಲ ಮಾಡಿದ್ದಾವೆ. ಅಂದರೆ ಇವಾಗ ಕೆಲವೊಬ್ರು ಬೇಸಾಯ ಮಾಡಲಿಲ್ಲದಂಗೆ ಸುಮ್ಮನೆ ಶೋಕಿ ಕಟ್ಕೊಂಬಿಟ್ಟು ಅದೇ ಥರ ಮಾಡ್ತಾರೆ. ಒಬ್ಬೊಬ್ರು ಬೇಸಾಯ ಮಾಡಿ ಈ ಥರ ಮೇಂಟೈನ್ ಮಾಡ್ತಿರಲ್ಲ, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ? ಅಣ್ಣ ಅವರೆಲ್ಲ ಶೋಕಿ ಮಾಡೋರು, ಬಾಡಿಗೆ ಶೋಕಿ. ಬರೀ ತಿನ್ಸ್ಬಿಟ್ಟು ಮೇಯಿಸೋದು ಅಷ್ಟೇ. ಅದು ಮಾಡಲ್ಲ, ವರ್ಷ ಪೂರ್ತಿ ಸಾಕಿ. ಈಗ ಯಾರೋ ರೈತರು ಸಾಕಿರ್ತಾರೆ, ಅವ್ರ ಹತ್ರ ಇಟ್ಕೊಂಬರೋದು ಜಾತ್ರೆ ಮಾಡ್ಕೊಡ್ತೀನಿ ಅಂತ. ಇವಾಗ 4 ಲಕ್ಷದಿಂದ 50,000 ಬಿಟ್ಕೊಡ್ತೀನಿ, ನೀನು ಎಂದಕ್ಕೆ ಇಟ್ಕೊಂಡು ಹೋಗೋ ಜಾತ್ರೆ ಮಾಡ್ಬಿಟ್ಟು ಅಂತ ಅವ್ರಿಗೆ ಕಳ್ಸೋದು. ಬರೀ ದುಡ್ಡು ಇದರಲ್ಲೇ ಎಲ್ಲ ಬೇಯಿಸಲ್ಲ ಕರೆಕ್ಟಾಗಿ. ನೀವು ಏನೇನು ಫುಡ್ ಕೊಡ್ತೀರಣ್ಣ ಇದಕ್ಕೆ? ನಾವು ರವೆ ಬೂಸ, ಚಕ್ಕೆ ಬೂಸ, ಕಡಲೆ ಒಟ್ಟು, ಜೋಳ ನುಚ್ಚು, ಹಸಿಮೇವು ಹಾಕಲ್ಲ, ಒಣಮೇವು. ತಿರ್ಗಿ ಮಧ್ಯಾಹ್ನ ರವೆ ಪಾಯಸನ ಜೋಳ ನುಚ್ಚಕ್ಕೆ ರವೆ ಪಾಯಸ ಮಾಡಿರ್ತೀರಿ, ಅದು ಮಧ್ಯಾಹ್ನ ಕೊಡ್ತೀರಿ. ಇವಾಗ ಇಲ್ಲಿ ಜಾತ್ರೆಗೆ, ಘಾಟಿ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ನೀವು? ನಾವು ನಮ್ಮ ತಾತನ ಅವ್ರ ಮುತ್ತಾದ ಕಾಲದಿಂದ ಜಾತ್ರೆ ಮಾಡ್ತಾ ಇದ್ದೀವಿ. ಅಂದರೆ ಈ ಸರಿ ಸ್ವಲ್ಪ ಜೋರಾಗಿ ಮಂಡ್ಯ ಚಪ್ರ ಹಾಕಿ ಮಾಡ್ತಾ ಇದ್ದೀವಿ. ಎಷ್ಟು ಜೊತೆ ಇದಾವಣ್ಣ ನಿಮ್ಮ? ಒಂದೇ ಜೊತೆ. ಮುಂಚೆ ಎಷ್ಟು ಜಾಸ್ತಿ ಜೊತೆ ಕಟ್ಟಿದ್ದೀರಾ? ಇಲ್ಲ, ಒಂದೇ ಜೊತೆ. ಇನ್ನೊಂದು ನಾವು ಸಣ್ಣ ಕರ ಕಟ್ತಾ ಇದ್ದು ಅಲ್ಲಿಲ್ದವು, ಈಗಿದ್ದಾನೆ ದೊಡ್ಡ ಕರ ಕಟ್ಟಿರೋದು. ಅಂದರೆ ನಿಮ್ಮ ಮನೇಲೇ ಬೆಳ್ತೀರ ಬಣ್ಣ ನೀವು? ಇಲ್ಲ, 120 ತಂದು ಕೂಟ ಮಾಡಿರೋದು ಕಡೆಯಲ್ಲೂ. ನೀವು ಯಾವ ಥರ ಅಂದರೆ ಅದರಲ್ಲಿ ಚಾಯ್ಸ್ ಮಾಡ್ತೀರಲ್ಲ, ಯಾವ ಥರ ಚಾಯ್ಸ್ ಮಾಡ್ತೀರೋದು? ಅಣ್ಣ ಮೇಯ್ನು ಗೆಣ್ಣು ನೋಡ್ತೀರಿ. ಇನ್ನು ಮುಂದೆ ಬೆಳವಣಿಗೆ ಆಗ್ತದೆ, ಇಲ್ಲಿ ಇಷ್ಟೇ ಬೆಳಿಗ್ಗೆ ಆಗ್ತದ, ಜಾತಿ ನೋಡ್ತೀರಿ. ಎರಡೂ ಕೂಟ ಬೀಳ್ತಾವ ಇಲ್ಲ ಅದೆಲ್ಲ ಚೆಕ್ ಮಾಡಿ ಸುಳಿ ಶುದ್ಧ ನೋಡಿ ತಗೋತೀವಿ.